ಕೊಂಬೆನಾಡು ಚನ್ನಪಟ್ಟಣದಲ್ಲಿ ಬಮೂಲ್ ಚುನಾವಣೆ ರಂಗೇರಿದೆ. ಇದೇ ತಿಂಗಳು 25ಕ್ಕೆ ನಿಗದಿಯಾಗಿರುವ ಬಮೂಲ್ ಚುನಾವಣೆಯ ಹಿನ್ನೆಲೆಯಲ್ಲಿ ವಂಗನೂರು ರಸ್ತೆಯ ಸುನಘಟ್ಟ ಗ್ರಾಮದ ಖಾಸಗಿ ಮೈದಾನದಲ್ಲಿ ಜೆಡಿಎಸ್ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜೈಮುತ್ತು ಅವರನ್ನು ಸೋಲಿಸಲು ಇಡೀ ರಾಜ್ಯ ಸರ್ಕಾರವೇ ನಿಂತಿದೆ ಎಂದು ಆರೋಪಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಸ್ ಆನಂದಸ್ವಾಮಿ, ಆಪ್ಕಾಮ್ಸ್ ದೇವರಾಜ್, ಡಿಎಂ ಕುಮಾರ್, ವಡ್ರಳ್ಳಿ ರಾಜಣ್ಣ, ಸುರೇಶ್, ಮಂಗಳಮ್ಮ ಸೇರಿದಂತೆ ಇನ್ನಿತರ ಜೆಡಿಎಸ್ ಮುಖಂಡರು ಮಾತನಾಡಿ, ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು, ನಿರ್ದೇಶಕರು ಹಾಗೂ ಅಧ್ಯಕ್ಷರು ಎಚ್.ಸಿ. ಜೈಮುತ್ತುವನ್ನ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಳೆದ ಸಾರಿ ನಾವೆಲ್ಲ ಸೇರಿ ಸೋಲ್ಸ್ಬಿಟ್ಟಿದೀವಿ. ಆ ಸೋಲ ಈಗ ಗೆಲುವಿನಲ್ಲಿ ತಗೋಬೇಕೀಗ. ಅದರಿಂದ ತಾವೆಲ್ಲ ಚಾಲೆಂಜ್ ತಗೊಂಡು ಕೆಲಸ ಮಾಡಿ ಜೈಮುತ್ತರ ಕೆಲಸಕ್ಕೆ ನೀವು ಏನೇನು ಪಣ ತೊಡ್ತಿರೋ ಅದನ್ನ ನೀವು ಇಲ್ಲೇ ಮಾತಾಡ್ಕೊಂಡೋಗಿ. ಇವತ್ತು ನಾನು ಕೂಡ ಒಬ್ಬ ರೈತರ ಮಗನಾಗಿ 1 ಲೀಟರ್ನ ಸುಳ್ಳೇರಿ ಅಂತೇಳಿ ಗ್ರಾಮ ಪ್ರತಿನಿತ್ಯ ಹಾಲನ್ನ ತಂದು ಹಾಕ್ತಾ ಇದ್ದೆ. ಇವತ್ತು ಅದನ್ನ ಮನಸ್ಸಲ್ಲಿಟ್ಟು ಇವತ್ತು 2 ಬಾರಿ ಗೆದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಚನ್ನಪಟ್ಟಣವನ್ನ ಬೆಂಗಳೂರು ಒಕ್ಕೂಟದಲ್ಲಿ ವಿಶೇಷವಾಗಿ ಕಾಣುವಂತ ಕೆಲಸವನ್ನ ಇವತ್ತು ಮಾಡಿಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿ ಬಂಧುಗಳು, ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಇವರೆಲ್ಲ ಸಹಕಾರದಿಂದ ಇವತ್ತು ಒಂದು ಬದಲಾವಣೆಯನ್ನ ಬಯಸಿದ್ದೇವೆ. ಅದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತು ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನ, 3,04,000 ಲೀಟರ್ ಹಾಲು ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಉತ್ಪಾದನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತೇನಾಗಿದೆ, ಏನಾದ್ರೂ ಮಾಡಿ ಜೈಮುತ್ತು ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಇವತ್ತು ಅಧಿಕಾರಿಗಳ ಜೊತೆ ಸರ್ಕಾರ ಒತ್ತಡವನ್ನ ಏರಿ ಇವತ್ತು ಒಂದಲ್ಲ ಒಂದ್ ರೀತಿ ಇವತ್ತು ಸಮಸ್ಯೆಯನ್ನ ಕೊಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತದ್ದು. ತಾನೇ ಒಂದೇ ದಿನ 8 ಸಂಘಕ್ಕೆ ನೋಟಿಸ್ ಕೊಟ್ಟಂತ ಉದಾಹರಣೆ ಇದೆ. ಬಮೂಲ್ನ ಚುನಾವಣೆಯ ದಿನಾಂಕ ಈಗಾಗಲೇ ಘೋಷಣೆ ಏನಾಗಿದೆ. ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ನಡಿಬೇಕಾಗಿರ್ತಕ್ಕಂಥ ಬಮೂಲ್ನ ಈ ಒಂದು ಚುನಾವಣೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಬಹುಶಃ ಪ್ರತಿ ಹಂತದಲ್ಲೂ ಕೂಡ ನನಗಿಂತ ಚೆನ್ನಾಗಿ ತಾವೆಲ್ಲರೂ ಅರ್ಥಕೊಂಡಿದ್ದೀರಿ. 25ನೇ ತಾರೀಕು ನಡೀತಕ್ಕಂಥ ಈ ಒಂದು ಬಮೂಲ್ನ ನಿರ್ದೇಶಕರ ಈ ಒಂದು ಚುನಾವಣೆಯಲ್ಲಿ ಜೈಮುತ್ತೂರವ್ರನ್ನ ಯುವಕರನ್ನ ಮತ್ತೆ ಇನ್ನೊಂದ್ಸಲಿ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಒಬ್ಬ ಯುವಕನ ಮೇಲೆ ಇರ್ಲಿ. ದಯಮಾಡಿ ಪಕ್ಷದ ಗೌರವದ ಹಾಗೂ ಪ್ರತಿಷ್ಠೆಯ ಒಂದು ಪ್ರಶ್ನೆ ಆಗಿದೆ. ಹೆಗಲು ಕೊಟ್ಕೊಂಡು ಸರ್ಕಾರ ಏನಾದ್ರೂ ನಿನ್ನೆ ಏನಾದ್ರು ಮಾಡ್ಲಿ, ನೀವೆಲ್ಲ ತೊಡೆ ತಟ್ಟು ನಿಂತ್ರೆ 100% ಜಯ ನಮ್ದಾಗ್ತದೆ. ದಯಮಾಡಿ ನಾವೆಲ್ಲರೂ ದುಡಿಯೋಣ ಅಂತ ಕೇಳ್ದ ನನ್ನ ಮಾತನ್ನ ಮುಗಿಸ್ತೇನೆ.